ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಬೇಕು. ಆ ರೀತಿಯಾಗಿ ಭಾರತ ಸರ್ಕಾರ ಒಂದು ಪ್ರಮುಖ ಹೆಜ್ಜೆಯನ್ನ ಇಟ್ಟಿದೆ. ಭಾರತೀಯ ಸೇನೆ ಯಶಸ್ಸನ್ನ ಸಾಧಿಸಿದೆ. ದೇಶಾದ್ಯಂತ ಇದಕ್ಕೆ ಮೆಚ್ಚುಗೆ ಮಾತುಗಳು ವ್ಯಕ್ತವಾಗ್ತಾ ಇದೆ. ಈ ಆಪರೇಷನ್ ಸಿಂಧೂರ ನೇತೃತ್ವವನ್ನ ವಹಿಸಿದ್ಯಾರು, ಯಾವ ರೀತಿ ಆಪರೇಷನ್ ನಡೀತು, ಆ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯವಾಗಿದೆ. 24 ಗಂಟೆಯ ಒಳಗಾಗಿ ಅಜಿತ್ ದೋವಲ್ ಅವರನ್ನ ನರೇಂದ್ರ ಮೋದಿ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನ ಮಾಡಿದ್ರು. ಆಗ್ಲೇ ಒಂದು ಹಿಂಟ್ ಸಿಕ್ಕಿತ್ತು, ದೊಡ್ಡ ಮಟ್ಟದಲ್ಲಿ ಏನೋ ಆಪರೇಷನ್ ನಡೀತಾ ಇದೆ ಅಂತ ಹೇಳಿ. ಆಪರೇಷನ್ ಸಿಂಧೂರ ನೇತೃತ್ವ ವಹಿಸಿದ್ದಂತ ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಭಾರತೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಈ ಹಿಂದಿನ ಆಪರೇಷನ್ಗಳಲ್ಲೂ ಕೂಡ ಅದರ ನೇತೃತ್ವವನ್ನು ವಹಿಸಿದಂತವರು ಅಜಿತ್ ದೋವಲ್. ಈ ಬಾರಿನೂ ಕೂಡ ಅಷ್ಟೇ ಗುಪ್ತಚರ ಮೂಲಗಳಿಂದ ಉಗ್ರರ ನೆಲೆಗಳು ಮಾಹಿತಿ ಸಂಗ್ರಹ ಮಾಡಲಾಗಿತ್ತು. ಕ್ಷಣ ಕ್ಷಣದ ಮಾಹಿತಿಯನ್ನ ಮೋದಿಗೆ ಕೊಡ್ತಾ ಇದ್ರು ಅಜಿತ್ ದೋವಲ್. ನಾಗರಿಕರ ತೊಂದರೆ ಆಗದಂತೆ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಮೋದಿ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ಶುರುವಾಯಿತು. ಮೋದಿ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯಲಾಗ್ತಾ ಇತ್ತು. ಯಾಕೆಂದ್ರೆ ಫಸ್ಟೇ ಪರಮಾಧಿಕಾರವನ್ನ ಕೊಡಲಾಗಿತ್ತು. ಅಲ್ಲಿ ಮೋಡು, ಟೈಮಿಂಗ್ಸ್ ಯಾವ ರೀತಿಯಾಗಿರ್ಬೇಕು, ನಾವು ಯಾವಾಗ ಅಟ್ಯಾಕ್ ಮಾಡಬೇಕು ನೀವು ನಿರ್ಧಾರ ಮಾಡಿ ಅಂತ ಮೂರು ಸೇನೆಯ ಮುಖ್ಯಸ್ಥರುಗಳ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಪರಮಾಧಿಕಾರವನ್ನ ಕೊಟ್ಟಿದ್ರು ಸೇನಾ ಮುಖ್ಯಸ್ಥರುಗಳಿಗೆ. ಸೊ ಹೀಗಾಗಿನೇ ಕಾರ್ಯಾಚರಣೆಗೆ ರೆಡಿ ಆಗಿದ್ರು ಮೂರು ಸೇನೆಯ ಮುಖ್ಯಸ್ಥರು. ಕಾರ್ಯಾಚರಣೆಗೆ ಯಾವುದೇ ಮಿಸೈಲ್ ಅನ್ನ ಬಳಸಿಲ್ಲ. ಆಪರೇಷನ್ ಸಿಂಧೂರದಲ್ಲಿ NTRO ಮಹತ್ವದ ಪಾತ್ರವನ್ನು ವಹಿಸಿದೆ. ಉಗ್ರರ ನೆಲೆಗಳ ಮಾಹಿತಿ ಸಿಕ್ಕ ಬಳಿಕ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿದೆ. ಎರಡೆರಡು ಬಾರಿ ಗುರಿಯನ್ನ ಖಚಿತಪಡಿಸಿಕೊಂಡಿರುವಂತದ್ದು ದೋವಲ್. ನಂತರ ಆಪರೇಷನ್ ಮಾಡಲಾಗಿದೆ. ಸೊ ಇನ್ಫ್ಯಾಕ್ಟ್ ನಿನ್ನೆ ಸತತವಾಗಿ ಮೀಟಿಂಗ್ಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡ ಮೇಲೆ, ಅಜಿತ್ ದೋವಲ್ ಜೊತೆಗೆ ಮೀಟಿಂಗ್ ಆದ್ಮೇಲೆ ಈ ದಾಳಿಗೂ ಮುಂಚಿತವಾಗಿ ಅಜಿತ್ ದೋವಲ್ ಅವರು ಮೋದಿ ಜೊತೆಯಲ್ಲೇ ಇದ್ರು, ಕ್ಷಣ ಕ್ಷಣದ ಮಾಹಿತಿಯನ್ನು ಅವರಿಗೆ ಕೊಡ್ತಾ ಇದ್ರು ಅಂತಾನೂ ಮಾಹಿತಿ ಇದೆ. ಇನ್ನು ಉಗ್ರರ ತಾಣಗಳ ವೇಳೆ ಪಕ್ಕಾ ಪ್ಲಾನ್ ಅನ್ನ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಆಪರೇಷನ್ ಸಿಂಧೂರವನ್ನ ಸ್ವಾಗತಿಸಿದ್ದಾರೆ ಕಾಂಗ್ರೆಸ್ನ ನಾಯಕ ಶಶಿ ತರೂರ್. ಉಗ್ರ ತಾಣಗಳ ಮೇಲೆ ಲೆಕ್ಕಾಚಾರದ ದಾಳಿಯನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಶಶಿ ತರೂರ್ ಅವರು. ಈ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಇಲ್ಲಿ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಶಶಿ ತರೂರ್ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಂಡಿದ್ರು. ಸೆಕ್ಯೂರಿಟಿ ಫೇಲ್ಯೂರ್ ಈ ಹಿಂದೆನೂ ಕೂಡ ಆಗಿದೆ, ಈ ಬಾರಿನೂ ಕೂಡ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ವಾಟ್ ನೆಕ್ಸ್ಟ್, ನಾವು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಬೇಕು, ಯಾವ ರೀತಿಯಾಗಿ ಪಾಠವನ್ನ ಕಲಿಸಬೇಕು, ಅದ್ರ ಬಗ್ಗೆ ಭಾರತ ಚಿಂತನೆಯನ್ನ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕಾಗಿದೆ ಇಂಥ ಸಂದರ್ಭದಲ್ಲಿ. ಇಲ್ಲ ಅಂದ್ರೆ ಆಹಾರ ಆಗೋದು ಬೇಡ ಪಾಕಿಸ್ತಾನದ ಮೀಡಿಯಾಗಳಿಗೆ, ಪಾಕಿಸ್ತಾನಕ್ಕೆ ಅಂತೆಲ್ಲ ಮಾತನಾಡ್ತಾ ಇದ್ರು ಶಶಿ ತರೂರ್. ಈಗ ಈ ದಾಳಿಯನ್ನ ವೆಲ್ಕಮ್ ಮಾಡಿದ್ದಾರೆ. ಇದು ಲೆಕ್ಕಾಚಾರದ ದಾಳಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ ದೇಶದ ವಿಷಯವಾಗಿ ಯಾವುದೇ ಕ್ರಮಕ್ಕೆ ಮುಂದಾದ್ರೂ ಕೂಡ ನಾವು ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ಇದ್ರು. ಶಶಿ ತರೂರ್ ಹೇಳ್ಕೊಂಡಿದ್ದಾರೆ, ಹಿಟ್ ಹಾರ್ಡ್ ಹಿಟ್ ಸ್ಮಾರ್ಟ್ ಅಂತ ನಾನು ಹೇಳಿದ್ದೆ, ಅದೇ ರೀತಿ ಕೇಂದ್ರ ಸರ್ಕಾರ ಈ ದಾಳಿಯನ್ನ ಮಾಡಿದೆ, ಕಾರ್ಯಾಚರಣೆ ನಡೆಸಿದೆ ಅಂತ ಹೇಳಿ ಶಶಿ ತರೂರ್ ಹೇಳಿದ್ದಾರೆ. ನಮ್ಮ ಸೇನೆ ಜೊತೆ ದಿಟ್ಟವಾಗಿ ನಾನು ನಿಂತಿದ್ದೀನಿ, ಸರ್ಕಾರದ ನಡೆಯನ್ನ ಸ್ವಾಗತಿಸ್ತೀನಿ ಅಂತ ಶಶಿ ತರೂರ್ ಹೇಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ದೇಶದ ಸೇನೆ ಬಗ್ಗೆ ಅತೀವವಾದಂತ ಹೆಮ್ಮೆ ಇದೆ. ಆಪರೇಷನ್ ಸಿಂಧೂರ ನಂತರ ಖರ್ಗೆ ಪ್ರತಿಕ್ರಿಯೆ ಇದೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಕಮ್ AICC ಅಧ್ಯಕ್ಷರು ಸೇನೆಯ ಧೈರ್ಯವನ್ನ ಶ್ಲಾಘಿಸಿ ಖರ್ಗೆ ಪೋಸ್ಟ್ ಅನ್ನ ಮಾಡಿದ್ದಾರೆ. ಎಲ್ಲ ರೀತಿಯ ಉಗ್ರವಾದದ ವಿರುದ್ಧ ಭಾರತದ ನಿಲುವಿರುತ್ತೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಈ ಹಿಂದೆಯಿಂದಲೂ ಕೂಡ ಅಷ್ಟೇ ಸರ್ವ ಪಕ್ಷಗಳ ಸಭೆ ಕರೆದಂತ ಸಂದರ್ಭದಲ್ಲೂ ಕೂಡ ಅವರ ಅಸಮಾಧಾನ ಏನಿತ್ತು ಅಲ್ಲಿ ತೋಡ್ಕೊಂಡು, ಆದ್ರೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನಿಲುವಿಗೆ ನಾವೆಲ್ಲರೂ ಕೂಡ ಬದ್ಧ ಅಂತ ಪ್ರಬುದ್ಧವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಸೇರಿದಂತೆ. ಈಗ ಭಾರತದ ದಾಳಿಯನ್ನ ಅವರು ಶ್ಲಾಘಿಸಿದ್ದಾರೆ. ಅದರ ಜೊತೆಗೆ ಭಾರತ ಉಗ್ರವಾದದ ವಿರುದ್ಧ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಬಾರಿನೂ ಕೂಡ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಅನ್ನುವಂಥದ್ರ ಬಗ್ಗೆ ತಮ್ಮ ನಿಲುವನ್ನ ಪ್ರಕಟಿಸಿದ್ದಾರೆ. ಮತ್ತೊಮ್ಮೆ ಪುನರುಚ್ಚಾರ ಇದೆ. ಪಾಕ್ ಮತ್ತು POK ಇಂದ ಆಗುವಂತ ಉಗ್ರವಾದದ ವಿರುದ್ಧ ನಿಲುವು ನಮ್ಮದು, ಭಾರತ ದಿಟ್ಟ ನ್ಯಾಷನಲ್ ಪಾಲಿಸಿ ಹೊಂದಿದೆ ಅಂತ ಖರ್ಗೆ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಹಂಗೆ ನೋಡೋಕೋದ್ರೆ ಪೃಥ್ವಿ, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು
ಇಂಟೆಲಿಜೆನ್ಸ್ ಅವರು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು, ನರೇಂದ್ರ ಮೋದಿ ಅವರು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ದಾಳಿ ಆಗುತ್ತೆ ಅಂತ. ಸೊ ಆ ಬಗ್ಗೆ ಪ್ರಸ್ತಾಪ 3 ದಿನದ ಮಾಡಿದ್ರು ಮುಂಚೆನೆ ಇಂಟೆಲಿಜೆನ್ಸ್ ಅವರು ಮಾಹಿತಿ ಕೊಟ್ಟಿದ್ರು ಕೂಡ, ಯಾಕೆ ಮಿಲಿಟರಿ ಅವ್ರಿಗೆ ಹೇಳಲಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಅದು ತೀವ್ರ ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಬಟ್ ಈಗ ಈ ಒಂದು ವಿಚಾರದಲ್ಲಿ ಯಾವ ನಾಯಕ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Exactly. ಇಲ್ಲಾಂದ್ರೆ ದೇಶದ ಜನರ ಮುಂದೆ ಆಕ್ರೋಶಕ್ಕೆ ಗುರಿ ಆಗ್ಬೇಕಾಗತ್ತೆ. ಪಕ್ಷಾತೀತವಾಗಿ ಮಕ್ಕುಗಿತಾರಷ್ಟೇ ಜನ ಈಗ. ಹೌದು. ಇನ್ನು ಪಹಲ್ಗಾಮ್ ದಾಳಿ ಪ್ರತೀಕಾರಕ್ಕೆ ದೇಶಾದ್ಯಂತ ಸಂಭ್ರಮ ವ್ಯಕ್ತವಾಗ್ತಾ ಇದೆ. ಪ್ರತೀಕಾರ ಬೇಕು ಅಂತ ಕೇಳ್ತಾ ಇದ್ರು. 2 ವಾರ ಆದ್ಮೇಲೆ ಈಗ ಪ್ರತೀಕಾರ ಆಗಿದೆ. ಅದು ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಲ್ಲಿ ಕಾರ್ಯಾಚರಣೆಯನ್ನ ನಡೆಸಿರೋದ್ರಿಂದ, ಆಪರೇಷನ್ ಮಾಡಿರೋದ್ರಿಂದ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇದೀಗ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ಇದೀಗ ಭಾರತದ ಪರವಾಗಿ ಘೋಷವಾಕ್ಯಗಳು ಮೊಳಗ್ತಾ ಇದೆ. ಜೈ ಹಿಂದ್ ಘೋಷವಾಕ್ಯ ಮೊಳಗ್ತಾ ಇದೆ. ಅದರಂತೆ ಕಲಬುರಗಿಯಲ್ಲಿ ನಾಗರಿಕರು ಏನ್ ಹೇಳ್ತಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಆಗಿದೆ. ಪಾಕಿಸ್ತಾನ ಇನ್ನು ಎದ್ದು ಬರೋದಕ್ಕೆ ಎಷ್ಟು ವರ್ಷ ಬೇಕು ಕಾದ್ ನೋಡ್ಬೇಕು. ಈ ಬಗ್ಗೆ ನಾಗರಿಕರು ಏನ್ ಹೇಳ್ತಾ ಇದ್ದಾರೆ? ಹೌದು ಶರ್ಮಿತಾ, ಏನಂತಂದ್ರೆ ಪಹಲ್ಗಾಮ್ ದಾಳಿಗೆ ಈಗ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿರುವಂತದ್ದು. ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕ ಭಾರತ ಎಷ್ಟು ಸಶಕ್ತ, ನಾವು ಯಾವುದೇ ರೀತಿಯ ದಾಳಿಗೆ ನಾವು ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳಿ ಈಗ ಅವರಿಗೆ ಪಾಕಿಸ್ತಾನವನ್ನ ಮುಟ್ಟಿ ನೋಡುವ ರೀತಿಯಲ್ಲಿ ಈಗ ದಾಳಿಯನ್ನ ಮಾಡಿರುವಂತದ್ದು. ಇದು ಏನು ಕೇಂದ್ರ ಸರ್ಕಾರ ಸಿಂಧೂರ್ ಏನು ದಾಳಿ ಮಾಡಿದೆ, ಆ ಸಿಂಧೂರ್ ಹೆಸರನ್ನು ಏನು ದಾಳಿ ಮಾಡೋದ್ರ ಮೂಲಕ ಪಾಕಿಸ್ತಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಂಡಿರುವಂತದ್ದು. ಹೀಗಾಗಿ ಭಾರತದ ಏನು ದಾಳಿಗೆ ಈಗ ದೇಶಾದ್ಯಂತ ಏನು ಸಪೋರ್ಟ್ ಅನ್ನ ಎಲ್ಲರೂ ಕೂಡ ನಾಗರಿಕರು ಎಲ್ಲರೂ ಕೂಡ ಏನು ಭಾರತದ ಜೊತೆಗಿದ್ದೀವಿ, ತಾವು ಏನೇ ನಿರ್ಧಾರ ಕೈಗೊಂಡ್ರು ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಾರ್ವಜನಿಕರು ನಮ್ಮೊಂದಿಗೆ ಅವರನ್ನೇ ಮಾತಾಡ್ಸೋಣ. ಯಾವ ರೀತಿಯಲ್ಲಿ ಇಡೀ ಒಂದು ದೇಶಾದ್ಯಂತ ಸಂಭ್ರಮಾಚರಣೆಯನ್ನು ಮನ್ನೆ ಮಾಡಿರುವಂತದ್ದು. ಹೀಗಾಗಿ ಈಗ ಒಂದು ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ. ಸರ್, ಈ ಒಂದು ದಾಳಿ ವಿಚಾರವಾಗಿ ತಾವೇನು ಹೇಳ್ತೀವಿ? ನಾವು ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆಯನ್ನು ಹೇಳ್ತೇವೆ. ಭಯೋತ್ಪಾದನೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತ ದೇಶಕ್ಕೆ ಅವಮಾನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಾರಿಗೆ ಏನು ಯುದ್ಧ ಸಾರುವಂಥದ್ದೇನು ನಡೀತಾ ಇದೆ, ನಿನ್ನೆ ಏರ್ ಸ್ಟ್ರೈಕ್ ಏನಾಗಿದೆ, ಇದನ್ನ ದೊಡ್ಡ ಮಟ್ಟದಲ್ಲಿ ಯಾರು ಉಗ್ರರಿದ್ದಾರೆ ಅವರಿಗೆ ಯಾರು ಬೆಂಬಲವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಅವ್ರ ಪರವಾಗಿ ಯಾರು ಮಾತಾಡ್ತಾರೆ ಅವರೆಲ್ಲರನ್ನ ಹೊಡೆದು ಉಳಿಸ್ಬೇಕು. ಯಾಕಂದ್ರೆ ಇದೇ ಪ್ರಕಾರ ಹಿಂಗೆ ಮಾಡ್ಕೋತಿದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೊಬ್ರು ಮಾತಾಡ್ತಾರೆ, ಮತ್ತೊಬ್ರು ಬರ್ತಾರೆ, ಇನ್ನೊಂದು ಬರ್ತಾರೆ. ಪಾಕಿಸ್ತಾನದವರು ಪದೇ 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 ಭಾರತವನ್ನ ಕೆಣಕ್ತಾ ಇದ್ದಾರಲ್ಲ, ಈ ಸಾರ್ತಿಗೆ ಪಕ್ಕ ಅವರಿಗೆ ಬುದ್ಧಿ ಕಲಿಸುವಂತದ್ದಾಗಬೇಕು. ಅರ್ಧಮರ್ಧ ಮಾಡಿ ಬಿಡಬಾರ್ದು. ಈ ಸಾರ್ತಿಗೆ ಪಕ್ಕ ವಿದ್ದ ಸಾರಿ ಪಕ್ಕ ಒಂದು ಬುದ್ಧಿ ಕಲಿಸುವಂತದ್ದಾಗಬೇಕು. ಅದು ವಿಶೇಷವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನಿಗಳ ಪರವಾಗಿ ಉಗ್ರ ಪರವಾಗಿ ಮಾತಾಡೋರಿಗೆ ಒದ್ದು ಒಳಗೆ ಹಾಕುವಂತ ಕಾನೂನನ್ನ ಮೋದಿ ಅವರು ತರಬೇಕಾಗ್ತದೆ. ಯಾಕೆ ಈ ಮಾತನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಅಂದ್ರೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಾರತಾಂಬೆ ಮಕ್ಕಳು. ದೇಶದ ಸ್ವಾಭಿಮಾನ ಪ್ರತಿಯೊಬ್ಬರಿಗಿರಬೇಕು. ಯಾಕೆಂದ್ರೆ ಆ ದೇಶದ ಸ್ವಾಭಿಮಾನ ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಗುಲಾಮರಾಗಬೇಕಾಗ್ತದೆ, ಇನ್ನೊಂದು ದಾಳಿಗೊಳಗಾಗಬೇಕಾಗ್ತದೆ, ಅನ್ಯಾಯಕ್ಕೊಳಗಾಗಬೇಕಾಗ್ತದೆ. ಅದನ್ನ ಎಂಡ್ ಆಗಬೇಕಾದ್ರೆ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು. ಪದೇ ಪದೇ ನಮ್ಮನ್ನ ಅವಮಾನಿಸುವರು, ನಮ್ಮನ್ನ ಕೊಲ್ಲುವಂತವರು ಉಗ್ರರು ಏನಿದ್ದಾರೆ. ಇವತ್ತು ಉಗ್ರರ ಹಲವಾರು ಸಂಘಟನೆಗಳಿವೆ. ಆ ಸಂಘಟನೆಗೆ ಯಾವ ದೇಶ ಬೆಂಬಲ ಕೊಡ್ತಾರೆ, ಯಾರು ಅವರಿಗೆ ಸಪೋರ್ಟ್ ಕೊಟ್ಟು ಎಲ್ಲ ರೀತಿಯಿಂದ ಬೆಂಬಲ ಕೊಟ್ಟು ಅವ್ರಿಗೆ ಬೆಳೆಸುವಂತ ಕೆಲಸವನ್ನ ಮಾಡ್ತಾರಲ್ಲ, ಅಂತವರನ್ನ ಸಂಪೂರ್ಣ ಸರ್ವನಾಶ ಮಾಡತಕ್ಕಂತ ಕೆಲಸವನ್ನ ನಡೀಬೇಕಾಗಿದೆ. ಅದು ಭಾರತ ಇವತ್ತು ಕೈಗೆತ್ತಿಕೊಂಡಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತದೆ ಅಂತಕ್ಕಂಥ ಭರವಸೆ ನಮಗಿದೆ. ನಿನ್ನೆ ರಾತ್ರಿ ನಡೆದಂತ ಏನು ಏರ್ ಸ್ಟ್ರೈಕ್ ದಾಳಿ, ಸಿಂಧೂರ್ ಆಪರೇಷನ್ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ, ಅದನ್ನು ಅತ್ಯುತ್ತಮವಾದಂತ ಒಂದು ಆಪರೇಷನ್ ಅನ್ನ ಮಾಡ್ತಾ ಇದೆ. ಅದನ್ನ ಅರ್ಧಕ್ಕೆ ಬಿಡಬಾರದು, ಪಕ್ಕ ಅದನ್ನು ಮುಗಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಸಾರ್ವಜನಿಕರು ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ, ಏನ್ ಹೇಳ್ತೀರಿ? Sir, first of all, we support our government. We are welcoming the decision that has been taken by our government. We live in a democratic country. We want peace, we follow peace. Peace ಸಲಾಗಿ ನಾವು ಫೈಟ್ ಮಾಡ್ಬೇಕಂದ್ರೆ ಏನ್ ಅದು ಮಾಡಬೇಕಾಗ್ತದೆ. ನಮ್ಗ ಪೂರಾ ಹೋಪ್ಸ್ ಇದ್ದೆ, ನಮ್ ಗವರ್ಮೆಂಟ್ ಮಾಡ್ತದ. ಈ ಸರ್ತಿ ಹಿಂಗ್ ಮಾಡ್ಬೇಕು, ಅವ್ರು 100 ಸರ್ತಿ ಇದ್ರ ಮುಂದೆ ಏನಾರ ಮಾಡ್ಬೇಕಂದ್ರೆ ವಿಚಾರ ಮಾಡ್ಬೇಕು. ಇದು ಇನ್ನೊಬ್ರು ಸಾರ್ವಜನಿಕ ಅವರನ್ನೇ ಮಾತಾಡೋಣ. ಸರ್, ಈಗ ಪಾಕಿಸ್ತಾನ ವಿರುದ್ಧ ಯಾವಾಗ ಯುದ್ಧ ಮಾಡ್ತಾರೆ ಭಾರತ ಅಂತ ಹೇಳಿ ಇವತ್ತು ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಏನ್ ಹೇಳಿದ್ರೆ ಸರ್? ಬಹಳ ಖುಷಿ ಆಯ್ತು ಕೇಳಿ. ಈಗ ಮಾಡ್ಬೇಕು, 27 ಜನರ ಪ್ರತಿಕಾರ ತಗೋಬೇಕಲ್ಲ ಸರ್, ಅದು ತಗೊಂಡ್ರೆ ಆಗುತ್ತೆ. ಮತ್ತೆ ಅವ್ರ ಯುದ್ಧ ಇನ್ನ 27 ಮಂದಿ 54 ಮಂದಿ ಹೋಗೋದಾಗಲ್ಲ. ಈಗ ಬಿಟ್ಟರೆ ಮತ್ತೆ ಇನ್ನೊಂದು 54 ಮಂದಿ ಕಲಸ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಇದಕ್ಕೆ ಮೋದಿ ಅವ್ರ ಏನ್ ತಗೋತಾರೆ ನಿರ್ಧಾರ ಕರೆಕ್ಟ್ ಇದೆ, ಇನ್ನೂ ಮಾಡ್ಬೇಕಿದು. ಆಪರೇಷನ್ ಸಿಂಧೂರ್ ಮಾಡಿ ಈಗ ಸಕ್ಸಸ್ ಆಗಿದೆ. ಪಾಕಿಸ್ತಾನ ವಿರುದ್ಧ ಈಗ ದಾಳಿಯನ್ನು ಮಾಡೋದ್ರ ಮೂಲಕ ಪ್ರತೀಕಾರ ತೀರಿಸಿಕೊಂಡೆ ಭಾರತ. ಸರ್, ಈ ಏನ್ ಹೇಳ್ತೀವಿ ಸರ್? ಪ್ರತಿಯೊಬ್ಬರು ಭಾರತೀಯರು ಮನೆಗೊಬ್ಬರು ಯೋಧರಾಗಿ
ಯುದ್ಧಕ್ಕೆ ಸಪೋರ್ಟ್ ಮಾಡಬೇಕು. ಮೋದಿ ಏನೇ ಕಾರ್ಯ ತಗೊಂಡ್ರು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇನ್ನೊಬ್ಬರು ಸಾರ್ವಜನಿಕ ಅವ್ರೇನ್ ಮಾತಾಡ ಸರ್, ಈಗ ಭಾರತ ಏರ್ ಸ್ಟ್ರೈಕ್ ಮಾಡಿದೆ, ಅದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತಾರೆ? ಪ್ರತೀಕಾರ ಇದು ಏನಾಗ ಮುಂದಿನ ಪೀಳಿಗೆಗೆ ಒಂದು ಇದು ಆಗ್ಬೇಕು ಸರ್. ಯಾಕಂದ್ರೆ ಇನ್ನೊಂದು 100 ವರ್ಷ ಆದ ಬಳಿಕ ಅವ್ರು ಪಾಕಿಸ್ತಾನದವ್ರಿಗೆ ಮುಟ್ಕೊಂಡು ನೋಡ್ಕೊಂಡಾಗಿರ್ಬೇಕು, ಆ ತರ ಕೊಡ್ಬೇಕು ಈ ಸರ್ತಿ. ಸುಮ್ಮನೆ ಅಷ್ಟೇ ನಾವು ಇದು ಏರ್ ಸ್ಟ್ರೈಕ್ ಮಾಡೋದಲ್ಲಿ ಏನೇ ಅಲ್ಲಿ ಅವ್ರಿಗೆ ಇನ್ನೂ ಮುಟ್ಟು ನೋಡ್ಕೊಂಡಂಗ ಅವ್ರಿಗೆ ಒಂದು ಒಳ್ಳೆ 100 ವರ್ಷ ಆದ್ರೂ ಮತ್ತೆ ಎದ್ದಿರಬಾರ್ದು, ಆ ತರ ಪ್ರತಿಕಾರ ಕೊಡ್ಬೇಕಂತ ನಾವು ಹೇಳ್ತೇವೆ ಸರ್. ಯಾಕಂದ್ರೆ ನಮ್ಮ ಇಂಡಿಯಾದಾಗ ಆತಂಕವಾದಿಗಳಾರ, ಮೊದಲು ಅವ್ರಿಗೂ ಮಟ್ಟ ಹಾಕ್ಬೇಕು. ಅವ್ರಿಗೆ ಸಪೋರ್ಟ್ ಮಾಡೋದು ಯಾವ ವಯಸ್ಸು ಹೇಳ್ತಾನ್ರಿ ಸರ್, 15 ನಿಮಿಷ ಕೊಡ್ರಿ ಅಂತಾನ, ಇವತ್ತೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ರೆ ನಾವು ಓಕೆ ಅಂತಾನ. ಮತ್ತೆ ಇದು ಯಾವ ಲೆಕ್ಕ ಸರ್? ಇದು ಇಂಡಿಯಾಗೆ ಸಪೋರ್ಟ್ ಮಾಡ್ತಾನೆ, ನಾವು ಪಾಕಿಸ್ತಾನ ಸಪೋರ್ಟ್ ಮಾಡ್ತಾನೆ? ಇಲ್ಲ, ಅವ್ರಿಗೆ ಕೇಳ್ರಿ ಸರ್, ಇಲ್ಲಿ ಮುಸ್ಲಿಮರಿಗೆ ಕೇಳ್ರಿ, ಅವ್ರಿಗೆ ಸಮೀಕ್ಷೆ ಮಾಡ್ರಿ. ನಾವು ಇಲ್ಲಿಯೇ ಹೋಗ್ತಿಲ್ಲ, ಪಾಕಿಸ್ತಾನಕ್ಕೆ ಹೋಗ್ತಿಲ್ಲ ಕೇಳ್ಬೇಕು ಸರ್. ಈಗೆಲ್ಲ ಒಳಗಡೆ ಭಾಳ ಬೇಗುದಿ ಅದ ಇಲ್ಲಿ ನೋಡ್ಲಿಕ್ಕೆ ಅಷ್ಟೇ ಮ್ಯಾಲ ಪಾಕಿಸ್ತಾನ ಮ್ಯಾಗೆ ವಾರ್ ಕರೋ ಅಂತಾನ ಮತ್ತೆ ಹೇಳ್ತಾನ 15 ನಿಮಿಷ ನಮ್ಗೆ ಟೈಮ್ ಕೊಡ್ರಿ, ಇಲ್ಲಿ ಇಂಡಿಯನ್ ಪೊಲೀಸಿಗೆ ಇದು ಮಾಡಿ ಅಂತ ಹೇಳ್ರಿ, ನಾವು ಇದು ನೋಡ್ತೇವೆ ಅಂತ ಹೇಳ್ತಾನೆ. ಅಂದ್ರೆ ಅವ್ರಿಗೆ ಹಿಂದೂ ಅವ್ರಿಗೆ ಬೇಕಾಗಿಲ್ಲ ಸರ್ ಇಂಡಿಯಾ, ಅವರಿಗೆ ಮ್ಯಾಲ ಅಷ್ಟೇ ಇದು ಮಾಡ್ತಾ ಇದ್ದಾರೆ. ಮತ್ತೆ ಈಗ ಕೊಟ್ಟಲ್ಲ ಒಳ್ಳೆಯದನ್ನ 100 ವರ್ಷ ಹೇಳ್ತಕ್ಕ ಆ ಟೈಪ್ ಮಾಡ್ಬೇಕು ಸರ್ ಪಾಕಿಸ್ತಾನಕ್ಕೆ. ಇದು ಏನಂತಂದ್ರೆ ಕಲಬುರಗಿಯ ಸಾರ್ವಜನಿಕರ ಮಾತು. ಏನು ಭಾರತ ಸರ್ಕಾರ ಏನು ಆಪರೇಷನ್ ಸಿಂಧೂರ್ ಮಾಡಿದ ಸಕ್ಸಸ್ ಆಗಿದೆ, ಇದಕ್ಕೆ ನಾವು ಅಭಿನಂದನೆ ಕಳಿಸ್ತೀವಿ. ದೇಶಾದ್ಯಂತ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ನಾವು ಕೂಡ ಸಂಭ್ರಮ ಪಡ್ತೀವಿ. ಪಾಕಿಸ್ತಾನಕ್ಕೆ ಮೂಟ್ ನೋಡೋ ರೀತಿಯಲ್ಲಿ ಯುದ್ಧ ಮಾಡೋದ್ರ ಮೂಲಕ ಇನ್ನೊಂದು ಸಾರಿ ನಮ್ಮ ಭಾರತದತ್ತ ಕಣ್ಣೆತ್ತು ನೋಡದ ರೀತಿಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.